ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಮತ್ತು ನನ್ನ ಎಲ್ಲ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಂತ ನಮಸ್ಕಾರಗಳು. ಈ ವಾರದ ಹೈಲೈಟ್ಸ್ ಅನ್ನು ನೋಡೋಣ. ವಾರ ಭವಿಷ್ಯದಲ್ಲಿ ಶ್ರೀ ಶಕೆ 1946ನೇ ಕೃತಿನಾಮ ಸಂವತ್ಸರ, ದಕ್ಷಿಣಾಯನ ವರ್ಷ ಋತು, ಶ್ರಾವಣ ಮಾಸ ಶುಕ್ಲ ಮತ್ತು ಕೃಷ್ಣ ಪಕ್ಷ ಎರಡೂ ಇರುವಂಥದ್ದು. ಚತುರ್ದಶಿ ಉತ್ತರಾಷಾಢ ನಕ್ಷತ್ರ ಇವತ್ತು, ನಾಳೆ ಅಂದರೆ ಸೋಮವಾರ ಹುಣ್ಣಿಮೆ ಇರುವಂಥದ್ದು. ಜೊತೆಗೆ ವಿಶೇಷವಾಗಿ ರಕ್ಷಾಬಂಧನ ಇರುವಂಥದ್ದು. 20ನೇ ತಾರೀಕು ಗುರು ಜಯಂತಿ, ನಾರಾಯಣ ಗುರು ಜಯಂತಿ ಇರುವಂಥದ್ದು, ಮಂಗಳಗೌರಿ ವ್ರತ. ಜೊತೆಗೆ 21ನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುವಂಥದ್ದು. 22ನೇ ತಾರೀಕು ಸಂಕಷ್ಟ ಗಣಪತಿ ವ್ರತ ಇರುವಂಥದ್ದು. ಉತ್ತರ 2ನೇ ಪಾದಕ್ಕೆ ಶುಕ್ರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು 24ನೇ ತಾರೀಕು. ಇದು ಈ ವಾರದ ಹೈಲೈಟ್ಸ್. ಇನ್ನು ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನಾವು ನೋಡೋಣ. ಮೂರು ಮುರಾರು ಮುರೊಂಬತ್ತು. ಮೇಷರಾಶಿಯವರು 9 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ದೊರೆಯುವಂತಹ ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3 ಮುರಾರು ಮುರೊಂಬತ್ತು, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಸಂಶಯವನ್ನು ಇಟ್ಕೋಬೇಡ, ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 4, 8, 9, 10, 11, 12, 13, 14, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಆದರೆ ಪ್ರಯತ್ನದಿಂದ ಕಡೆಗೆ ಸೌಖ್ಯವು ಪ್ರಾಪ್ತಿಯಾಗುತ್ತದೆ. ಮಿಥುನ ರಾಶಿಯವರಿಗೆ ನೀವು ಕೂಡ ಏನು ಮಾಡಿ ಅಂದರೆ, ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ತುಳಸಿಯನ್ನು ಅರ್ಪಣೆ ಮಾಡಿ, ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಗೌರವ ಸಿಗುವಂಥದ್ದು, ಅಂದುಕೊಂಡಂಥ ಕಾರ್ಯದಲ್ಲಿ ಜಯವು ಪ್ರಾಪ್ತಿಯಾಗುತ್ತದೆ. 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಕೊನೆಯಲ್ಲಿ ಸುಖ ಉಂಟು, ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸು, ಇಲ್ಲ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆಗಳು ಇರ್ತದೆ. ಸಿಂಹರಾಶಿಯು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೀವೇನು ಮಾಡ್ಬೇಕಂತಂದ್ರೆ, ಭಾನುವಾರದ ದಿನ ವಿಶೇಷವಾಗಿ ಮತ್ತು ಪ್ರತಿದಿನ ಅನುಕೂಲ ಆದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಗೋಧಿ ದಾನವನ್ನು ಮಾಡಿ, ಅಥವಾ ಒಂದು ದಿನ ಮಾಡಿ, ಅನುಕೂಲ ಆಗುತ್ತೆ. ಈ ವಾರ ಸ್ವಲ್ಪ ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಕಾರ್ಯದಲ್ಲಿ ಯಶಸ್ಸು ಲಾಭವು ಪ್ರಾಪ್ತಿಯಾಗುತ್ತದೆ. ಇದು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಂತ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡಪ್ಪ, ಮಾಡು, ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವುದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯವು ಲಭಿಸುತ್ತದೆ. ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ಸು ರಾಶಿಯವರಿಗೆ 2, 4, 6, 8, 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವುದು, ರಾಜ್ಯದಲ್ಲಿ ಸಿದ್ಧಿ ಲಾಭ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಧನುಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ.
ಮಕರ ರಾಶಿಯವರು 3, 3, 6, 3, 9, 10, 11, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂತಹ ಯೋಗ ನಿಮಗೆ ಈ ವಾರ ಇದೆ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 3, 6, 3, 9, 9, 3, 12, 12, 13, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದ ವಸ್ತು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯವೂ ಚೆನ್ನಾಗಿದೆ. ಇದು ಮೀನರಾಶಿಯವರ ಫಲ. ಇದು ಈ ವಾರದ 12 ರಾಶಿಯವರ ಫಲಾಫಲಗಳು. ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕು ಅಂತಿರ್ತಿದೆ, ಆಗಸ್ಟ್ 26ನೇ ತಾರೀಕಿಂದ ತರಗತಿ ಪ್ರಾರಂಭ ಆಗ್ತಾ ಇದೆ. ಆಸಕ್ತರ ಅಡ್ಮಿಷನ್ ಆಗಿ, ಜೊತೆಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ಅವರು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.